ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಶ್ರೀಕೃಷ್ಣ ಚತುರ್ಭುಜ ಕೃಷ್ಣನ ಅಲಂಕಾರ ನೋಡ್ಕೊಂಡು ಬನ್ನಿ. ಆನಂತರ ಇವತ್ತು ರಾಯರದ್ದು ಪೂರ್ವಾರಾಧನೆ, ನಾಳೆ ಮಧ್ಯಾರಾಧನೆ, ನಾಡಿದ್ದು ಉತ್ತರಾರಾಧನೆ. ಅದನ್ನೂ ಫೋಟೋಸ್ ಎಲ್ಲ ಹಾಕ್ತೀನಿ. ಆದರೆ ಸಂಜೆ ಅಥವಾ ನಾಳೆ ಬೆಳಗ್ಗೆ ಲೈವ್ ಬರ್ತೀನಿ. ಕೃಷ್ಣ ಅಲಂಕಾರ, ಸ್ವಾಮಿಗಳು ಮಾಡುವಂಥ ಪೂಜೆ, ಅಲ್ಲಿಯ ಅಲಂಕಾರ, ಚಂದ್ರಶಾಲೆ ದೇವರು, ಭೋಜನಶಾಲೆ ದೇವರ ಅಲಂಕಾರ ಎಲ್ಲರೂ ನೋಡ್ಕೊಂಡು ಬನ್ನಿ. ಮೊನ್ನೆ ಒಂದು ಕಮೆಂಟ್ಸ್ ಬಂದಿತ್ತು, ನಾನು ಉದ್ದ ಕುಂಕುಮ ಹಾಕ್ತೀನಲ್ವಾ, ಅದನ್ನ ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ಆ ವಿಡಿಯೋನ ಇವತ್ತು ಮಾಡಿ ಹಾಕ್ತಾಯಿದ್ದೀನಿ. ನಾನು ಪತಂಜಲಿಯವರದ್ದು ಸಿಂಧೂರ ಅಂತ ಒಂದು ಸಿಗುತ್ತೆ, ಕಾಜಲ್ ಮತ್ತು ಸಿಂಧೂರ. ನೋಡಿ, ರಾಯರನ್ನು ನೋಡ್ಕೊಂಡು ಬನ್ನಿ. ಮಂತ್ರಾಲಯದ ಇವತ್ತಿನ ಅಲಂಕಾರ ಇದು, ಅದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಒಂದು ಸೂರ್ನೊಳಿ ದೋಸೆ ಅಂತ ಮಾಡೋಣ. ಸೂರ್ನೊಳಿ ದೋಸೆ ಅಂದರೆ ಮಜ್ಜಿಗೆ ಮತ್ತು ಅವಲಕ್ಕಿಯಲ್ಲಿ ಮಾಡುವಂಥ ದೋಸೆ. ನೋಡಿ, ಫಸ್ಟ್ 3 ಕಪ್ಪಷ್ಟು ಅಕ್ಕಿ, 3 ದೊಡ್ಡ ಚಮಚೆಯಷ್ಟು ಉದ್ದು, 3 ಚಿಕ್ಕ ಚಮಚೆಯಷ್ಟು ಮೆಂತೆ, 1 ದೊಡ್ಡ ಕಪ್ಪಷ್ಟು ದಪ್ಪ ಅವಲಕ್ಕಿ. ತೆಳು ಅವಲಕ್ಕಿ ಆದರೆ 1.5 ಕಪ್ ತಗೊಳ್ಬೋದು ನೋಡಿ. ಆಮೇಲೆ 1 ಕಪ್ಪಷ್ಟು ಮೊಸರು. ಹುಳಿ ಮೊಸರು ಬೇಕು ಅಂತ ಹೇಳಿ ಏನಿಲ್ಲ, ನಾರ್ಮಲ್ ಮೊಸರು ಸಾಕು. ಫಸ್ಟ್ ನೋಡಿ, ಅಕ್ಕಿನ ನೋಡ್ಕೋಬೋದು, ದೋಸೆ ಅಕ್ಕಿ ಇದು. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಕಾಣಿಯಲ್ಲಿ. ಇದನ್ನೆಲ್ಲ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಬಂದು ಆನಂತರ ಅವಲಕ್ಕಿನೂ ತೊಳ್ಕೊಬೇಕು. ದಪ್ಪ ಅವಲಕ್ಕಿ ತೊಳ್ಕೊಳ್ಳಿಕ್ಕೆ ಸುಲಭ ಅಂತ ನಾನು ದಪ್ಪ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ತೊಳ್ಕೊಂಡು ಅದನ್ನ ಮೊಸರಲ್ಲಿ ನೆನೆಸಿಡಬೇಕು. ಅಕ್ಕಿನ ಮತ್ತು ಬೇಳೆ, ಇದು ಮೆಂತೆ ಮತ್ತು ಉದ್ದಿನಬೇಳೆ ಸಪ್ರೇಟ್ ನೆನೆಸಿಡಿ. ಆಮೇಲೆ ಎಲ್ಲನೂ ಒಟ್ಟಿಗೆ 3 ಗಂಟೆ ನೆನೆಸಿದ ನಂತರ ಮಿಕ್ಸಿಗೆ ಹಾಕಿ ನುಣ್ಣಗೆ ಅದನ್ನ ರುಬ್ಕೊಳ್ಳಿ. ನಾನು ಅದನ್ನ ರುಬ್ಕೊಳ್ಳೋದು, ಮಿಕ್ಸಿಗೆ ಹಾಕೋದೆಲ್ಲ ತೋರಿಸಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇ ಅಂದ್ಬಿಟ್ಟು ನೋಡ್ಬೋದು. ಎಲ್ಲನೂ ತೊಳೆದಾಗಿದೆ. ಅದಕ್ಕೆ ನೋಡಿ, ಮೊಸರು ಹಾಕ್ತಾಯಿದ್ದೀನಿ ಅವಲಕ್ಕಿಗೆ. ನೋಡಿ, ಅದನ್ನ ಕಲಸಿ ಇಟ್ಬಿಡಿ. ನಂತರ ರುಬ್ಕೋಬೇಕಿದ್ರೆ ಉಪ್ಪು, 1 ಚಮಚೆ ಉಪ್ಪು, 3 ದೊಡ್ಡ ಚಮಚೆಯಷ್ಟು ಬೆಲ್ಲ, ಇಷ್ಟು ಹಾಕಬೇಕು. ಕೆಲವರು ಇದಕ್ಕೆ ಅರಿಶಿನೂ ಹಾಕ್ತಾರೆ, ನಿಮ್ಮ ಆಪ್ಷನ್ ನೋಡಿ. ಆನಂತರ ಮಾರನೇ ದಿವಸ ದೋಸೆ ಮಾಡೋದನ್ನು ನೋಡ್ಕೋಬೋದು. ಎಷ್ಟು ಗುಳಿಯಾಗಿ, ಎಷ್ಟು ತೂತಾಗಿ ಬರುತ್ತೆ ಅಂತ ನೀವು ಕಾಣ್ಬೋದು. ಇದು ತುಂಬ ಸ್ಮೂತು. ಇದನ್ನ ತೆಳ್ಳಗೆ ಒಯ್ಯೋಕ್ಕೆ ಹೋಗಬೇಡಿ, ಸಿಮ್ಮಲ್ಲಿಟ್ಟೆ ಬೇಯಿಸಬೇಕಾಗತ್ತೆ. ಫಾಸ್ಟಾಗಿ ಆಗೋದಿಲ್ಲ ಇದು. ಕಾವಲಿಗೆ ಎಳ್ಳೆಣ್ಣೆ ಹಚ್ಚಿಕೊಂಡು ದೋಸೆ ಮಾಡ್ತಾಯಿದ್ದೀನಿ, ಕಾಣ್ಬೋದು ಇಲ್ಲಿ ನೀವು. ತುಂಬ ದಪ್ಪ ದೋಸೆ ಮಾಡಿ ಈ ಡಬ್ಬಕ್ಕೆ ಎಲ್ಲ ಟಿಫಿನ್ ಕ್ಯಾರಿಯರ್ ತಗೊಂಡು ಹೋಗ್ತಾರಲ್ಲ, ಅವರಿಗಂತೂ ತುಂಬ ಚೆನ್ನಾಗಾಗುತ್ತೆ. ಹುಳಿ ಸಿಹಿ ದೋಸೆ ಅಂತೂ ತುಂಬಾ ಅದ್ಭುತವಾಗಿ ಬರುತ್ತೆ. ಮನೆಯಲ್ಲಿ ಮಜ್ಜಿಗೆ ಎಲ್ಲ ಉಳಿದಿದೆ ನೋಡಿ, ಈ ಥರ ದೋಸೆ ಮಾಡ್ಕೋಬೋದು. ನೋಡು, ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಬರೋದು ಕಡಿಮೆ ಆಗಿತ್ತು. ಇನ್ನು ರಾತ್ರಿ ಮಳೆ ಬಂದ ಕಾರಣ ಹುಳಿ ಬರೋದು ಸ್ವಲ್ಪ ಕಡಿಮೆ ಆಗಿತ್ತು. ಇದಕ್ಕೆ ಸೂರ್ನಳಿ ದೋಸೆ ನಮ್ಮ ಅತ್ತೆ ಮಾಡ್ತಾಯಿದ್ರು. ನಾನು ನಮ್ಮ ಯಜಮಾನ್ರ ಹತ್ರ ಕೇಳ್ಕೊಂಡು ಮಾಡಿದೆ. ನಮ್ಮ ಅತ್ತೆ ಪ್ರಕಾರ ಅವರು ಉದ್ದಿನ ಬೇಳೆ ಹಾಕಲ್ಲ. ಉದ್ದಿನ ಬೇಳೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬಿಟ್ಬಿಡಿ. 3 ಚಮಚೆಯಷ್ಟು ಮೆಂತೆ, 1 ಕಪ್ಪಿಗೆ 3 ಟೀ ಸ್ಪೂನಷ್ಟು ಮೆಂತೆ ಸಾಕು. ಜಾಸ್ತಿ ಏನು ಮೆಂತೆ ಬೇಕು ಅಂತ ಹೇಳಿಲ್ಲ. ಇದು ಜಾಸ್ತಿ ದೊಡ್ಡ ಫ್ಲೇಮಲ್ಲಿ ಇಟ್ಟರೆ ಬೆಲ್ಲ ಹಾಕಿದ ಕಾರಣ ಕರಟುತ್ತೆ ಇದು. ಆಮೇಲೆ ಬಿಡಿಸೋದಿದ್ರೆ ತುಂಬ ಚೆನ್ನಾಗಿ ಗುಳಿ ಬೀಳುತ್ತೆ ನೋಡಿ. ಹೀಗೆ ತೋರಿಸ್ತೀನಿ ನಿಮಗೆ ಬೇಕಂದರೆ. ಸ್ವಲ್ಪ ಬಿಡಿಸ್ತು ಅಂದರೆ ಗುಳಿ ಕಡಿಮೆ ಬೀಳ್ತಾಯಿತ್ತು, ಅಂದರೆ ಹುಳಿ ಸ್ವಲ್ಪ ಕಡಿಮೆ ಬಂದಿದೆ. ನೀವು ಕಾಣ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಕಾಣಿ ನೀವು ಇಲ್ಲಿ. ನೋಡಿದ್ರೆ ಹಾಗೆಯೇ ಎಲ್ಲನ ದೋಸೆನ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಮತ್ತು ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಚಿಕ್ಕ ಮಕ್ಕಳಿಗೆ ಇದು ದೋಸೆ ಹೇಳಿ ಮಾಡಿಸಿ, ತುಂಬ ಸಿಹಿ ಇರೋ ಕಾರಣ, ಸಿಹಿ ಹುಳಿ ಇರೋ ಕಾರಣ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಷ್ಟು ಗುಳಿ ಅಂತ ಬಿದ್ದಿದೆ, ಕಾಣ್ಬೋದು ನೀವು. ನೋಡಿ, ನಾನು ಚಟ್ನಿ ಮತ್ತು ಮಾವಿನ ಹಣ್ಣಿನ ಜೊತೆ ಇದು ಮಾಡ್ತಾಯಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಮುಖ ತೊಳ್ಕೊಂಡು ನಾನು ಪೌಡ್ರ್ ಸ್ವಲ್ಪ ಕಡಿಮೆನೇ ಹಾಕುವಂಥದ್ದು. ನೋಡಿ, ಪತಂಜಲಿ ಅವ್ರದ್ದು ಸಿಂಧೂರ ಇದು, ಪತಂಜಲಿ ಅವ್ರದ್ದು ಕಾಡಿಗೆ. ನೋಡಿ, ಇದು ಈ ಥರ ಇರುತ್ತೆ. ಕಾಡಿಗೆ ಹಾಕ್ಕೊಳ್ಳೇಬೇಕು ಅಂತ ಹೇಳ್ತಾರೆ ಹೆಣ್ಣುಮಕ್ಕಳು. ಆನಂತರ ನೋಡಿ, ಆ ಸಿಂಧೂರದಿಂದ ಸಿಂಧೂರ ಅಂದರೆ ಅವ್ರು ಬೈತಲೆ ಹತ್ರ ಹಾಕ್ಕೊಳ್ತಾರಲ್ಲ ನಾರ್ತ್ ಇಂಡಿಯಾದವರು. ನಾನು ಅದನ್ನೇನು ಮಾಡ್ತೀನಿ, ಗಮ್ ಥರ ಯೂಸ್ ಮಾಡ್ತೀನಿ. ನೀರಲ್ಲಿ ತೊಳೆದಾಗ ತುಂಬ ಈಸಿಯಾಗಿ ಹೋಗಿಬಿಡುತ್ತೆ. ಆನಂತರ ಅದರ ಮೇಲೆ ಕುಂಕುಮ ಹಚ್ಚಿಕೊಂಡು ಶೇಪ್ ಕೊಡಬೇಕು.
ನೋಡಿ, ಕುಂಕುಮ ಹಚ್ಕೊಂಡು ಶೇಪ್ ಕೊಟ್ಟರೆ ಆಗಿಬಿಡತ್ತೆ. ನೋಡಿದ್ರಲ್ಲ, ಹೀಗೆ ಶೇಪ್ ಕೊಟ್ಕೊಂಡ್ರೆ ಆಗಿಬಿಡತ್ತೆ. ಕುಂಕುಮ ಹಾಕೋದ್ರಿಂದ ಯಾವ ದೃಷ್ಟಿನೂ ನಮ್ಮ ಮೇಲೆ ಬೀಳಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹೆಣ್ಣುಮಕ್ಕಳು ಕುಂಕುಮ ಹಾಕೋದು ಆ ಆಜ್ಞಾಧಾರ ಚಕ್ರಕ್ಕೆ, ನಾವು ಕುಂಕುಮ ಹಾಕುವ ಜಾಗಕ್ಕೆ ಆಜ್ಞಾಧಾರ ಚಕ್ರ ಅಂತ ಹೇಳ್ತೀವಿ. ದುಷ್ಟಶಕ್ತಿಗಳನ್ನು ದೂರ ಇಡುತ್ತೆ ಅಂತ ಹೇಳ್ತಾರೆ. ಹೆಣ್ಣುಮಕ್ಕಳು ದಿನಾಲು ಕುಂಕುಮ ಇಟ್ಕೊಳ್ಳೋದು ಸಂಪ್ರದಾಯ. ಗಂಡು ಮಕ್ಕಳು ಒಂದು ವಿಭೂತಿ ಹಚ್ಕೋತಾರೆ, ಒಂದು ಗೋಪಿಚಂದ್ರನ ಹಚ್ಕೋತಾರೆ, ಅಕ್ಷತ ಅಂಗಾರಕ ಹಚ್ಕೋತಾರೆ. ನಾವು ಹೆಣ್ಣು ಮಕ್ಕಳು ಏನು ಮಾಡಬೇಕು ಅಂದರೆ ಈ ಥರ ಕುಂಕುಮ ಹಚ್ಕೋಬೇಕು. ಕೃಷ್ಣ ಮಂತ್ರ ಉಪದೇಶ ಇರುವವರು ಗೋಪಿಚಂದ್ರನ ಹಾಕ್ಕೊಂಡು ಅದರ ಮೇಲೆ ನಾವು ಕುಂಕುಮ ಹಚ್ಕೋಬೇಕಾಗತ್ತೆ. ನೋಡಿ ಈ ಥರ ಅದನ್ನ ಅಂತ ಶೇಪ್ ಕೊಟ್ಟರೆ ಸರಿ. ನಮ್ಮ ಮನೆಗೆ ಸಾಧಾರಣ ಶೃಂಗೇರಿಯಿಂದ ವರ್ಷಕ್ಕೊಂದು 2 ಸಲ ಕುಂಕುಮ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಹಾಕ್ಕೊಂಡು ವರ್ಷ ಇಡೀ ಬರುತ್ತೆ. ಸ್ವಲ್ಪ ಅದು ಈ ಮಳೆಗಾಲಕ್ಕೆ ಫಂಗಸ್ ಬಂತು ಅಂದಾಗ ಸ್ವಲ್ಪ ಅದನ್ನ ಬಾಣಲಿ ಬಿಸಿ ಮಾಡಿ ಸ್ಟವ್ ಆಫ್ ಮಾಡಬೇಕು. ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ನೀಟಾಗಿ ಡ್ರೈ ಆಗುತ್ತೆ. ಬಿಸಿಲಿದ್ದಾಗ ಬಿಸಿಲಿಗೆ ಹಾಕ್ಕೊಂಡ್ರೆ ಸರಿ. ನೋಡಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇವತ್ತಿದು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.